ಒಂದು ಪಾಯಿಂಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದ. ಅವಾಗಿಂದ ನಾನು ಹುಡುಗನ್ ಪಾಯಿಂಟ್ ಏನು ಅಂತ ಕೇಳ್ತೀನಿ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ನಿನ್ನ ಹೆಸರು? ಹರ್ಷನ್. ಏನ್ ಹರ್ಷದ್? ಏನ್ ಹೇಳ್ತೀಯ ಹೇಳು. ಅವ್ರು ಹೇಳ್ತಾರಲ್ಲ RCB ಬ್ಯಾನ್ ಆಗ್ಬೇಕು ಅಂತ, ಮತ್ತೆ CSK MI ಬ್ಯಾನ್ ಆಗ್ಬೇಕಣ್ಣ. ಯಾಕೆ CSK MI ಬ್ಯಾನ್ ಆಗ್ಬೇಕು? ಮತ್ತೆ RCB ಯಾಕೆ ಬ್ಯಾನ್ ಆಗ್ಬೇಕಣ್ಣ? ಹಂಗೆ RCB ಯಾಕೆ ಬ್ಯಾನ್ ಆಗ್ಬೇಕು ಅಂತ ಕೇಳ್ತಾ ಇದ್ದಾನೆ ಹುಡುಗ. ನೀನ್ ಹೇಳು. ಇವಾಗ ಅವ್ರು ಹೇಳಿದ್ರು ಏನಕ್ಕೆ ಹುಚ್ಚ ಫ್ಯಾನಿಸಮ್ ಅಂತ. ಸ್ವತಃ ಕರ್ನಾಟಕ DCM CM ಟ್ವೀಟ್ ಮಾಡಿ ಬನ್ನಿ ನೀವು ಅಂತ ಫ್ರೀ ಅಂತ ಹೇಳಿ ಇದು ಆಕ್ಚುಲಿ ಚೆನ್ನಾಗಿರೋದು. ಅಲ್ಲಿ ಹೋದ್ಮೇಲೆ ಒಂಚೂರು ಒಂದು ಫೆಸಿಲಿಟಿ ಇಲ್ದೇನೆ ನಮ್ಮ ಜನನ ಸಾಯಿಸಿ 11 ಜನ ಕರ್ನಾಟಕರು ಸತ್ತೋಗಿ ಅದಕ್ಕೆ ಹೇಳ್ತಿದಾರೆ 10 ಲಕ್ಷ ದಂಡ ಕೊಡ್ತೀವಿ ಅಂತ. ಅವ್ರ ಜೀವ 10 ಲಕ್ಷ ಕೊಟ್ಟು ವಾಪಸ್ ಬರಕಾಗುತ್ತಾ? ಒಪ್ತೆ ಕಡೆಯ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. 10 ಲಕ್ಷ ಕೊಟ್ರೆ ವಾಪಸ್ ಬರುತ್ತಾ ಜೀವ ಅಂತ? ಅವಾಗ ನಮಗೂ ಜವಾಬ್ದಾರಿ ಇರ್ಬೇಕಲ್ವಾ? ನಾವು ಕೂಡ ಜವಾಬ್ದಾರಿಯಿಂದ ಇರ್ಬೇಕಲ್ವಾ? ಈಗ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತಾಡ್ತಾ ಇದ್ರು. ಇಲ್ಲಿ ಯಾರು ನಾವು ಆರ್ಮಿ ಕಟ್ಟಿದೀವಿ ಅಂತ ಅವ್ರಿಗೆ ಕೌಂಟರ್ ಕೊಡ್ತಾ ಇದ್ರಿ. ಅದು ಬೇರೆ ಇದು ಬೇರೆ, ಎಲ್ಲೋ ಸಪರೇಟ್, ಬರೀ ನಾಟಕ ಅಷ್ಟೇ. ಯಾರು ಸರ್ ಈಗ ಆಪರೇಷನ್ ಸಿಂಧೂರ್ ಬಗ್ಗೆ ಕೇಳಿದ್ರು, ಅದಕ್ಕೆ ಸಪೋರ್ಟ್ ಆಗಿ ಇಲ್ಲಿ ನೋಡಿ ಇವರೊಬ್ರು ಆರ್ಮಿ ಕಟ್ಟಿದ್ದಾರೆ, ಇವರು ಆರ್ಮಿ ಕಟ್ಟಿದ್ದಾರೆ. ಹಂಗು ಜಾಯ್ನಿಂಗ್ ಲೆಟರ್ ಈಗಲೇ ಕೊಡಿ, ನಾವು ಸೇರ್ತೀವಿ. ಹಂಗೆ ನೀವು ಎಲ್ಲ ಹೋರಾಟ ಮಾಡ್ತೀವಿ. ನಿಮ್ ನಂಬರ್ ಕೊಡಿ ಸರ್, ನಿಮ್ ಮಗನ್ ಸೇರ್ಸಿದ್ಮೇಲೆ ನಂಗೆ ಫೋನ್ ಮಾಡಿ. ಅರ್ಥ ಆಯ್ತು ಅನ್ಸುತ್ತೆ. ಜವಾಬ್ದಾರಿ ಬೇಕು. ನಾನೀಗ ಅವರು ಹೇಳಿದ್ರಲ್ಲ ಸಿಂಧೂರ್ ಸೇರ್ತೀನಿ ಅಂತ, ನಾನು ಈಗಲೇ ಓಪನ್ ಒಂದು ಆಪ್ಷನ್ ಕೊಡ್ತೀನಿ. ನಿಮ್ಗೆ 2 ಆಪ್ಷನ್ ಕೊಡ್ತಾರೆ. ಒಂದು ಬನ್ನಿ RCB ಸ್ಕ್ವಾಡ್ ಅಲ್ಲಿ ಆಡಿ ಅಂತ, ಇನ್ನೊಂದು ಆರ್ಮಿಗೆ ಸೇರಿ ಅಂತ. ಎಲ್ಲಿ ಹೋಗ್ತೀರಾ ನೀವು? ನನ್ನ ಮೇಲೆ ಆಣೆ ಇಟ್ಟು